ಗವನ ಉರುವವ ಹೆತ್ತೈನ ಮಕ್ಕವ ಇಬ್ಬ ದೈವ ಪಿರವಿಗಳೇ. ಗಾಯತ್ರಿ ಮಂತ್ರವ ಏಗುನೆ 3 ವಿಧವಾನ ಅಮ್ಮನ ಶಕ್ತಿಯ ಆವಾಹನ ಮಾಡಿನ. ಮೊದಲ ಶಕ್ತಿಯ ಇಬ್ಬ ಸಾವಿತ್ರಿ ಅಮ್ಮ ಎಂಬನೆ, ಅದು ನಂಗ ಪ್ರಾಣ ಶಕ್ತಿ ಎಂಬ ಉಸಿರ ಉಣರ್ತಿರ. ಎರಡಾவது ಶಕ್ತಿಯ ಇಬ್ಬುದು ಸರಸ್ವತಿ ಅಮ್ಮ, ವಾಕ್ ಶಕ್ತಿಯಿಂದ ಏಗುವ ಮಾತಾಡುವ ಶಕ್ತಿಯ ತಾತಂತಿಯ. ಅದು ಕೂಡ ಸ್ಮರಣ ಶಕ್ತಿಯಿಂದ ಏಗುವ ಮನಸ್ಸು ನೋಗೆ ಗೆವನ ಬೀಪ ಜ್ಞಾಪಕ ಶಕ್ತಿಯವು ಅಮ್ಮ ನಂಗ ತಂದಿಯ. ಮೂರಾவது ಶಕ್ತಿಯ ಸಾಕ್ಷಾತ್ ಗಾಯತ್ರಿ ನಂಗ ಪಂಚೇಂದ್ರಿಯಾಂದು ಏಗುವ ನೋಡುವ ಕಣ್ಣು, ಕೇಪ ಕಿವಿ, ರುಸುಚುವ ನಾಲಂಗೆ, ಮೂಸುವ ಮೂಕು, ಮುಟ್ಟುವ ಒಡಂಬನ ಉಣರ್ವು, ಇದುತ್ತ ಐಂಬಲನ್ನೊಂದು ಏನ. ಇದು 5ಗೂ ಅಮ್ಮನ 5 ವಿಧವಾನ ಶಕ್ತಿ ಒಬ್ಬೊಬ್ಬಗೋಸು ಅಡದೆ. ಗಾಯತ್ರಿ ಮಂತ್ರವ ಏಗುನೆ ಏನೇ ಇಬ್ಬನೆ ಬುದ್ಧಿ ಕೂರ್ಮೆಯು ಜ್ಞಾಪಕ ಶಕ್ತಿಯು ದಾಸ್ತಿಯಾರ. ಗಾಯತ್ರಿ ಮಂತ್ರವ ತುಂಬಿದ ಮನಸ್ಸುನೋಗೆ ದೇವ್ರ ನೆನಪುನೋಗೇ ಏಗುವುಕ್ಕಗ ತ್ರಿಕರಣ ಶುದ್ಧಿಯಿಂದ ಏಗುವ ಎಣ್ಣ ವಾರ್ತೆ ಸೆಯಲ್ ಇದು 3 ಸುದ್ದಾರ. ಮನಸಾರ ಗಾಯತ್ರಿ ಮಂತ್ರವ ಏಗಿನೇ ಇಬ್ಬನೆ ಎಣ್ಣವು ಸುತ್ತಾರ. ಅದನಾಂದ ವಾರ್ತೆಯು ಮಾಡುವ ಕಾರ್ಯವು ಒಳ್ಳಿತಾರ. ಅದನ್ನು ತೊಡರ್ದು ಆ ಕಾರ್ಯ ಪುಣ್ಯ ಕಾರ್ಯವಾವು ಅಟ್ರ. ಎಣ್ಣ ಎತ್ತೆಯೋ ಅತ್ತತ ನಿನ್ನ ವಾಳ್ಕೆ ಎಂದು ಎಲ್ಲ ಮಹಾಪುರುಷರುಗಳು ಆಶೀರ್ವಾದ ಮಾಡ್ಯಾರ. ಇದುತ್ತ ಉಣ್ಮ್ಯಾನ ಸತ್ಯವಾಕು. ಗಾಯತ್ರಿ ಮಂತ್ರ ವೇದನ ಸಾರ. ಇದನ್ನ ಹೇಗಿ ಮನಸ್ಸು ಒಂದನಿಲೆ ಮಾಡಿ ದೇವರನ್ನ ಉನ್ನಿಪನೋಗಿಯೇ ಧ್ಯಾನ ಮಾಡಿ ದೇವರು ಒಂದುತ್ತಾ ಸತ್ಯಾಂದು ಪೊರುಮಿಯ ಸಾಧನಾಂದು ಏಗುವ ಭಕ್ತಿಯ ಮಾಡುನೆ ಮುಕ್ತಿಯು ಸಿಕ್ಕಿರ. ಅಯಲೆಚ್ಚಲಿ ಪಯಲೆಚ್ಚಲಿ ಎಂದು ಆಶೀರ್ವಾದ ಮಾಡುವ ಹಿರಿಯೊಡೆಯನ ಮಕ್ಕವೇ ನಾಯಿಗ ಈ ತುಂಬಿದ ಗವದ ಸೋಮಿ ವಿಶ್ವಾಮಿತ್ರರುನ ಸಂಕಲ್ಪವ ಪತ್ತಿ ತೊಡರಂದು ನಾ ಮಾತಾಡ್ನೆ. ತುಂಬ ಸಂತೋಷ, ಪೂರ್ಣ ಆಶೀರ್ವಾದ.